ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ, ಮಂತ್ರ ಹೇಳಿದೆ ಸಹ ನೀವು ಅಸಾಧ್ಯವಾಗಿರುವುದನ್ನು ಸಾಧನೆ ಮಾಡಬಹುದು. ಅದು ಹೇಗೆ? ನಿಮ್ಮ ಸಂಕಲ್ಪ ಶುದ್ಧವಾಗಿದ್ದರೆ ಫಲ ತಪ್ಪುವುದಿಲ್ಲ. ಹಾಗಾದರೆ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ಸಂಕಲ್ಪ ಶಕ್ತಿ ಅತ್ಯಂತ ಬಲವಾಗಿರುತ್ತೆ. ಯಾವ ಕೆಲಸಕ್ಕೂ ಮುಂಚೆ ಮನಸ್ಸಿನಲ್ಲಿ ಮಾಡಿದ ದೃಢ ನಿರ್ಧಾರ ಆ ಕೆಲಸದ ನಿರ್ಧಾರವನ್ನು ಮಾಡುತ್ತೆ. ಸಂಕಲ್ಪ ಶುದ್ಧವಾಗಿದ್ದರೆ ಅದು ಮಂತ್ರಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹೆಚ್ಚು ಜನ ಏನು ಮಾಡ್ತಾರೆ ಗೊತ್ತಾ? ಒಂದು ನಿರ್ಧಾರ ಮಾಡ್ತಾರೆ, ಆದರೆ ಮಧ್ಯದಲ್ಲಿ ಸಂಶಯ ಬರುತ್ತೆ. ಆ ಸಂಶಯವೇ ಸಂಕಲ್ಪದ ದೋಷವಾಗಿರುತ್ತೆ. ಇದರಿಂದ ನಿಮ್ಮ ಕೆಲಸಗಳು ನಿಲ್ಲುತ್ತೆ. ಮತ್ತೆ ನೀವು ಮಾಡುವಂತ ಒಂದು ಆರ್ಥಿಕದ ವಿಚಾರದಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಪ್ರತಿ ಬೆಳಿಗ್ಗೆ ಸೂರ್ಯೋದಯದ ಮುಂಚೆ ಎದ್ದು ಶಾಂತವಾಗಿ ಕುಳಿತುಕೊಳ್ಳಿ. ಮನಸ್ಸಿನಲ್ಲಿ ಈ ರೀತಿಯಾಗಿ ಸಂಕಲ್ಪ ಮಾಡಿ, ಮಮ ಕಾರ್ಯ ಸಿದ್ಧ್ಯರ್ಥಂ ಅಹಂ ಇದಂ ಕರ್ಮ ಕರಿಷ್ಯೆ. ಇದರ ಅರ್ಥ, ನನ್ನ ಕಾರ್ಯಸಿದ್ಧಿಯಾಗಲು ನಾನು ಈ ಕಾರ್ಯವನ್ನು ನೆರವೇರಿಸುತ್ತೇನೆ ಅನ್ನುವಂಥದ್ದು ಇದರ ಅರ್ಥ. ಒಮ್ಮೆ ಮಾಡಿದ ಸಂಕಲ್ಪವನ್ನು ಬದಲಿಸಬೇಡಿ. ದಿನವೂ ಅದೇ ಸಂಕಲ್ಪವನ್ನು ಮನಸ್ಸಿನಲ್ಲಿ ದೃಢಪಡಿಸಿ, ಅಂದರೆ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಈ ಕ್ರಮ ಪಾಲಿಸಿದರೆ ಮನಸ್ಸು ಸ್ಥಿರವಾಗುತ್ತದೆ. ಅಸಾಧ್ಯ ಅನಿಸಿದ ಕೆಲಸಗಳು ನಿಮಗೆ ಸಾಧ್ಯವಾಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತದೆ. ಸಂಕಲ್ಪ ಶಕ್ತಿ ಸರಿಯಾದರೆ ಯಾವ ಕೆಲಸವೂ ಅಸಾಧ್ಯವಲ್ಲ. ಇನ್ನು ವೀಕ್ಷಕರೇ, ಈ ಒಂದು ಮಾಹಿತಿಯ ಒಂದು ಅಭಿಪ್ರಾಯಗಳು, ಅನಿಸಿಕೆಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಮತ್ತು ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂಥ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ನಮಸ್ಕಾರ.